ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 29, 2026ರಂದು ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ SBRR ಮಹಾಜನ ಕಾಲೇಜಿನಲ್ಲಿ ಬುಧವಾರ ಆಯೋಜಿಸಿದ್ದ ವಿದ್ಯಾರ್ಥಿ ಸಂಸತ್ ಮತ್ತು ಪ್ರತಿಭಾ ವೇದಿಕೆಯ ಸಮಾರೋಪ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಗರದ ಡಿಸಿಪಿ ಡಾಕ್ಟರ್ ಹರ್ಷ ಪ್ರಿಯಂವದ ಮಾತನಾಡಿದರು. ಸಿರಿ ಪ್ರಭಾಕರ್, ಡಾಕ್ಟರ್ BR ಜಯಕುಮಾರಿ, ಡಾಕ್ಟರ್ HR ತಿಮ್ಮೇಗೌಡ, ಪ್ರೊಫೆಸರ್ P ಸರೋಜಮ್ಮ, ಡಾಕ್ಟರ್ SR ರಮೇಶ್, M ನಾಗೇಶ್, ಹಂಸವೇಣಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. Who's taking this step. So much like any one of us, when I first came here, I view myself as a child just coming into the world. And as I enter, I find eager people who are looking at me. That's our lecturers. They were there and they were gazing at me. They were in amazement. And when they saw me, they encouraged me daily. And I had to take that first step. From crawling, they saw me to standing up. ಒಂದು ನಿಮಿಷ ಸಮಾಧಾನ ಇಟ್ಬಿಟ್ರೆ 2 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಈಗಾಗಲೇ 2 ನಿಮಿಷ ಕೊಟ್ಟಿದ್ದವ್ರಿಗೆ ಭಾಳಷ್ಟು ಸಮಯಗಳನ್ನು ಇಷ್ಟ ಬಂದ ತಗೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಒಂದು ಬೇಡ ಕಣ ವಿಷಯಕ್ಕೆ ಬಿಡಿ. ಈಗಾಗಲೇ ಕಾಲೇಜಿನಲ್ಲಿ 3 ವರ್ಷ ನಮ್ಮೊಂದಿಗಿದ್ದು ಬೇರೊಂದು ಬದುಕಿಗಾಗಿ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳೇ, ನಮ್ಮೊಂದಿಗೆ ಇರುವಂಥ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀವು ಶಿಕ್ಷಣ ಪಡೆಯುವಂಥದ್ದು ಭಾಳಷ್ಟು ಕಡಿಮೆ, ಬದುಕಬೇಕಾಗಿರುವಂಥದ್ದು ಭಾಳಷ್ಟು ಜಾಸ್ತಿ. ನಾನು ಅಂದ್ಕೊಂಡಿರೋದು ಯಾವಾಗಲೂ ಹೇಳುವಂಥ ಮಾತು ಏನಂದರೆ, 23 ವರ್ಷ ಓದ್ತೀವಿ, ನಾವು 77 ವರ್ಷ ಬದುಕಬೇಕು. ಆದರೆ ನನ್ನ ಮನಸ್ಸಿನಲ್ಲಿರುವಂಥದ್ದು ಏನು ಅಂದರೆ, ವಿದ್ಯೆಯನ್ನು ಕಲಿತಾ ಇದ್ದಾರೆ ವಿದ್ಯಾರ್ಥಿಗಳು, ಅಂಕಗಳನ್ನು ಪಡ್ಕೋತಾ ಇದ್ದಾರೆ ವಿದ್ಯಾರ್ಥಿಗಳು. ಆದರೆ ನನಗೆ ನಮ್ಮ ವಿದ್ಯೆಯನ್ನು ಪಡೆಯುವುದು, ಅಂಕಗಳನ್ನು ಪಡೆಯುವಂಥದ್ದಷ್ಟೇ ದೊಡ್ಡದಾದಂಥ ಗುರಿ ಆಗಬಾರ್ದು. ವಿದ್ಯೆಯ ಜೊತೆಗೆ ವಿನಯ ಇರಬೇಕು. ವಿನಯ ಇಲ್ಲದೆ ಹೋದರೆ ಈ ಸಮಾಜದಲ್ಲಿ ಬದುಕೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹೀಗಾಗಿ ವಿದ್ಯೆಗೆ ಜೊತೆಗೆ ವಿನಯ ಇರಬೇಕು ಮತ್ತು ಇವ್ರ ಜೊತೆಗೆ ಎರಡೂ ಇದ್ದರೆ ಮಾತ್ರ ಏನಾಗಿರುವಂಥದ್ದು ಅಂತಂದರೆ ನಮ್ಮ ಜೀವನ ಅನ್ನುವಂಥದ್ದು ಪ್ರಜ್ವಲಮಾನವಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಸಂಸ್ಕೃತದಲ್ಲಿ ವಿದ್ಯೋ ವಿನಿಯೋಪೇತ ಅರತಿನ ಚೇತಾಂಶಿಕಸ್ಯ ಮನುಜಸ್ಯ ಮಣಿಕಾಂಚಾನ ಸಂಯೋಗೋ ಜನಯಿತ ಲೋಕಸ್ಯ ಲೋಚನಾನಂದಂ ಅನ್ನುವಂಥ ಮಾತನ್ನು ಹೇಳ್ತಾರೆ. ವಿದ್ಯೆಯನ್ನು ಕಲಿಯುವಂಥದ್ದು ಯಾವಾಗಲೂ ನಿಮಗೆ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರೋದು ಅಂದರೆ, ಭಾಳಷ್ಟು ಜನಕ್ಕಿರೋದೇನು ಅಂದರೆ, ನಮ್ಮ ಮೇಡಮ್ ಇಲ್ಲಿದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಇವತ್ತಿರುವಂಥ ತೊಂದರೆ ಏನು ಅಂತಂದರೆ, ಎಲ್ಲರೂ ವಿದ್ಯೆ ಕಲಿತಾರೆ, ಸಹಿರಣೆ ಅನ್ನೋದಿಲ್ಲ, ಸಹಿಸಿಕೊಳ್ಳುವಂಥ ಮನೋಭಾವ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ನಾವು ಪುಸ್ತಕವನ್ನು ಮಾತ್ರ ಓದ್ತಾ ಇದ್ದೀವಿ. ನಮ್ಮ ರಾಮಾಯಣವನ್ನು ನಿಜವಾಗಿ ಓದಿದರೆ ನಮಗೆ ಸೈರಣೆ ಅನ್ನುವಂಥ ಪದ ಗೊತ್ತಾಗ್ತದೆ. ಸೈರಣೆ, ರಾಮಾಯಣದಲ್ಲಿ ಒಂದು ಮಾತು ಹೇಳ್ತದೆ, ಸೈರಣೆಯೇ ದಾನ, ಸೈರಣೆಯೇ ಯಜ್ಞ, ಸೈರಣೆಯೇ ಸತ್ಯ, ಸೈರಣೆಯೇ ಕೀರ್ತಿ, ಸೈರಣೆಯೇ ಧರ್ಮ. ಅಂದರೆ ಸಹಿಸಿಕೊಳ್ಳುವಂಥ ಮನೋಭಾವ ಇರ್ತದಲ್ಲ, ಅದೇ ನಿಜವಾದ ಧರ್ಮ ಅನ್ನುವಂಥದ್ದು. ಇವತ್ತು ಈ ಲೋಕದಲ್ಲಿ ನಾವು ವಿದ್ಯೆ ಕಲಿತವರಲ್ಲಿ ಈ ಸೈರಣೆ ಅನ್ನುವಂಥದ್ದನ್ನು ಕಳ್ಕೊ ಒಂದು ನಿಮಿಷದಲ್ಲಿ ಏನು ಮಾಡ್ತೀವಿ ಅಂತಂದರೆ ಸೈರಣೆಯನ್ನು ಕಳ್ಕೊತೀವಿ. 1 ನಿಮಿಷ ಬೈಕ್ನ ನಿಲ್ಲಿಸ್ಬಿಟ್ಟು, ಇವತ್ತು ಕೆಂಪು ರೆಡ್ ಬರ್ತಾ ಇದೆ, ನಿಲ್ಲಿಸ್ಕೋಬೇಕು ಅನ್ನೋದಿಲ್ಲ, 2 ನಿಮಿಷಕ್ಕೆ ಹೋಗಬೇಕು ಅಂತ ಎಲ್ಲಿಯೂ ಹೋಗೋದಿಲ್ಲ. ಸೈರಣೆ ಅನ್ನುವಂಥದ್ದು ಈ ಸಮಾಜದಲ್ಲಿ ಕಡಿಮೆ ಆಗ್ತಾ ಇದೆ. ಇವೆಲ್ಲರೂ ನೆನಪಿರಲಿ. ಈ ಭೂತಾಯಿಗಳಲ್ಲ, ಈ ಭೂತಾಯಿಗೆ ನಾವು ಎಷ್ಟೆಷ್ಟೋ ಅನ್ಯಾಯಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಅವಳಿಗೆ ಈ ಭೂಮಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ರು, ನಮ್ಮಂಥವ್ರನ್ನ ಸಹಿಸ್ಕೊಂಡು ಬದುಕ್ತಾ ಇದ್ದಾಳೆ. ಈ ಭೂತಾಯಿಗಿರುವಂಥ ಒಂದು ಸೈರಣೆ ಅನ್ನುವಂಥದ್ದು ನಿಮಗೆ ಬರಬೇಕು. ಕೊನೆಯದಾಗಿ ಹೇಳೋದಾದರೆ ಒಂದು ಮಾತು ನೆನಪಿನಲ್ಲಿ ಇಟ್ಕೊಳ್ಳಿ. ಪರಿಶ್ರಮ ಅನ್ನುವಂಥದ್ದು ಡಿಗ್ರಿ ಮುಗಿತಾ ಇದೆ. ಡಿಗ್ರಿ ಮುಗಿದ ತಕ್ಷಣದಲ್ಲಿ ನಾನು ಹೇಳೋದಿಷ್ಟೇ, ಪರಿಶ್ರಮ ಅನ್ನುವಂಥದ್ದಿದ್ದರೆ ಒಂದು ಒಳ್ಳೆಯ ಬದುಕನ್ನು ಕಟ್ಕೋಬೋದು. ಬಟ್ ಇವತ್ತು ಪೊಲೀಸ್ ಆಫೀಸರ್ ನಮ್ಮ ಎದುರುಗಡೆ ಇದ್ದಾರೆ, ಇವರು MBBS ಡಾಕ್ಟ್ರ್. ಇವರು MBBS ಆಗಿದ್ದಂಥವರು IPS ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಇವತ್ತು ನಾವು ಅನ್ಕೋತೀವಿ MBBS ಆದರೂ ಸಾಕು ನಾವು ಡಾಕ್ಟರ್ ಆಗ್ಬೋದು ಅಂತ. ಒಬ್ಬ ಜಾರ್ಖಂಡದಂಥ ಒಂದು ರಾಜ್ಯದಿಂದ ಬಂದಂಥ ಒಬ್ಬ ಹೆಣ್ಣು ಮಗಳಿಗೆ ಅವರು IPS ಅಲ್ಲ IAS ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅನ್ನೋದಿತ್ತು. IAS ಹೋಗಿ IPS ಪರೀಕ್ಷೆ ಪಾಸ್ ಮಾಡಿದ್ರು. ನಾನು ಹೇಳೋದೇನೆಂದರೆ
ಯಾವಾಗಲೂ ಒಂದು ಮಾಸ್ಟರ್ ಡಿಗ್ರಿ ಮಾಡ್ಕೋಬೇಕು, ಅದೇ ದೊಡ್ಡ ಸಾಧನೆ ಅಂತ ಅನ್ಕೋಬಾರ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ದಿಕ್ಕಿನಲ್ಲಿ ನೀವು ಹೋಗಬೇಕು. And then addressing a bunch of young students. So approximately 4 to 5 years back, I was on that side. I have been in all the corners. I have been in one of the corners sitting like a shy girl once upon a time. I have been once upon a time in the back benches, applauding, shouting from the back benches. So I know what is exactly going on in this crowd right now. But the education system of Karnataka never stops to amaze me each day. Even when I was listening to my previous speakers talking about what all has happened till we reached this function point, the various debates on various flaming topics, national topics like sexual harassment or parliamentary debates, or there are various other topics like sports or dance or singing. I think you all should be very privileged to be in such a college which has provided you such opportunities. ಅವರು ಈ ಒಂದು ಸಂಸ್ಥೆಗೆ ನಾನು ಬಂದಿರೋದು ಖುಷಿ ಆಯಿತು ಅಂತ ಅವ್ರು ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ನಾನು ಬಹಳ ಖುಷಿ ಪಡ್ತಾ ಇದ್ದೀನಿ. ಎಷ್ಟು ಜನ ಟ್ಯಾಲೆಂಟ್ಸ್, ಸೋ ಮೆನಿ ಟ್ಯಾಲೆಂಟ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಇನ್ ಇನ್ಸ್ಟಿಟ್ಯೂಟ್. ನಾನು ವೆರಿ ಹ್ಯಾಪಿ, ವೆರಿ ಪ್ರೌಡ್ ಟು ಬಿ ಹಿಯರ್. ಐ ಆಮ್ ಆನರ್ಡ್. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಸ್ಪೆಷಲಿ ನಮ್ಮ ಇಂಡಸ್ಟ್ರಿಗೆ, ಫಿಲ್ಮ್ ಇಂಡಸ್ಟ್ರಿಗೆ ಬಹಳಷ್ಟು ಜನ ಬರೋರಿದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲಿ ನಿಮ್ಮಲ್ಲಿ ನೋಡ್ತಾ ಇದ್ದಾರೆ, ಹಾಡಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಹೂ ನೋಸ್, ಇಲ್ಲಿ ಬರುವಂಥ ವಿದ್ಯಾರ್ಥಿಗಳು ಮುಂದೆ ನನ್ನನ್ನು ಡೈರೆಕ್ಟ್ ಮಾಡ್ಬೋದು. ಐ ಆಮ್ ವೇಟಿಂಗ್, ನನ್ನ ಜೊತೆ ಆ್ಯಕ್ಟ್ ಮಾಡ್ಬೋದು. So many talented students, very happy, and I would like to congratulate all the students. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.